ಎಸ್, ನಾವು ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಲ್ಲಿ ಅಟಾಮಿಕ್ ನಂಬರ್ ಅಂದರೆ ಏನು ಅಂತ ನೋಡ್ತಿದ್ವಿ, ರೈಟ್? ಅಟಾಮಿಕ್ ನಂಬರ್ ಅಂದರೆ ಏನು? ಅಟಾಮಿಕ್ ನಂಬರ್, ಓಕೆ. ಯಾವ ರೀತಿ ಈ ಅಟಾಮಿಕ್ ನಂಬರ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು, ಓಕೆ. ಒಂದು ಆಟಮ್ ಅಂತ ತಗೊಂಡ್ರೆ ಅದಕ್ಕೆ ಅಟಾಮಿಕ್ ನಂಬರ್ ಎಷ್ಟಿದೆ, ಏನರಿಂದ ನಾವು ಹೇಳ್ತೀವಿ, ಓಕೆ ಅಂತ ನಾವು ನೋಡಿದ್ವಿ ಅಲ್ವಾ. ಏನು ಈ ಅಟಾಮಿಕ್ ನಂಬರ್ ಅಂದರೆ ಏನರ ಮೇಲೆ ಇದು ಅಟಾಮಿಕ್ ನಂಬರ್ ಅನ್ನೋದು ಬೇಸ್ ಆಗಿದೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು ಒಂದು ನ್ಯೂಕ್ಲಿಯಸ್ ಆಫ್ ಆನ್ ಆಟಮ್ ಅಲ್ಲಿ ಪ್ರೆಸೆಂಟ್ ಆಗಿದೆಯೋ, ಓಕೆ. ಸೊ ಅದನ್ನ ನಾವು ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ, ಓಕೆ. ದ ಟೋಟಲ್ ನಂಬರ್ ಆಫ್ protons nucleus of an atom, okay. ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು ಪ್ರೆಸೆಂಟ್ ಆಗಿದೆ ಒಂದು ನ್ಯೂಕ್ಲಿಯಸ್ ಅಲ್ಲಿ, ಒಂದು ಆಟಮ್ ಅಂತ ತಗೊಂಡ್ರೆ ಆ ಆಟಮ್ ಅಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ ಅಲ್ವಾ, ಸೆಂಟರ್ ಪಾಸಿಟಿವ್ ಪೋರ್ಷನ್ ಅಂತ ಇರುತ್ತೆ ಅಲ್ವಾ. ಸೊ ಅಲ್ಲಿ ಈ ನ್ಯೂಕ್ಲಿಯಸ್ ಅಲ್ಲಿ, ಓಕೆ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಆ ಪ್ರೋಟಾನ್ಸ್ ಎಷ್ಟು, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಅಟಾಮಿಕ್ ನಂಬರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ, ಓಕೆ. ನೆಕ್ಸ್ಟ್ ಮಾಸ್ ನಂಬರ್. ಮಾಸ್ ನಂಬರ್ ಏನು ಈ ಮಾಸ್ ನಂಬರ್? ಇದನ್ನ ಯಾವ ರೀತಿ ಡಿಟರ್ಮೈನ್ ಮಾಡೋದು ಅಂತ ನೋಡೋಣ, ಓಕೆ. ಸೊ ದಿಸ್ ಆಫ್ಟರ್ ಸ್ಟಡಿಂಗ್ ದ ಪ್ರಾಪರ್ಟೀಸ್ ಆಫ್ ದ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಆಫ್ ಆನ್ ಆಟಮ್, ಓಕೆ. ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್, ಓಕೆ. ಈ ತ್ರೀ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಓಕೆನಾ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನೇಮ್ 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ. ಸೊ ಯು ಹ್ಯಾವ್ ಟು ರೈಟ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್, ಓಕೆನಾ. ಸೊ ಈಗ ಈ ಮಾಸ್ ನಂಬರ್ ಅಲ್ಲಿ, ಓಕೆ, ನಾವು ಈ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಎಲ್ಲಾನು ಆಲ್ರೆಡಿ ನಾವು ಪ್ರಾಪರ್ಟೀಸ್ ನಮಗೆ ಗೊತ್ತು, ಓಕೆ. ಈ ಪ್ರೋಟಾನ್ಸ್ ಅನ್ನೋದು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ಈ ನ್ಯೂಟ್ರಾನ್ಸ್ ಅನ್ನೋದು, ಓಕೆ, ಈ ನ್ಯೂಟ್ರಾನ್ಸ್ ಅನ್ನೋದು, ಓಕೆ, ಅದು ಓಕೆ ಏನು ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್, ಈ ರೀತಿ. ನ್ಯೂಟ್ರಾನ್ಸ್ ಅನ್ನೋದು ಯಾವಾಗಲೂ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಲ್ಲಿ ಇರುತ್ತೆ, ಅಂಡ್ ಎಲೆಕ್ಟ್ರಾನ್ಸ್ ಅನ್ನೋವು, ಓಕೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಇರುತ್ತೆ ಅಂತ, ಓಕೆನಾ. ಸೊ ಈ ಮಾಸ್ ನಂಬರ್ ಅಲ್ಲಿ ನಮ್ಗೆ ಆಲ್ರೆಡಿ ಪ್ರಾಪರ್ಟೀಸ್ ಗೊತ್ತು ಅಲ್ವಾ. ಸೊ ನಾವ್ ಏನಂತ ಇಲ್ಲಿ ಹೇಳ್ಬೋದು ಅಂದ್ರೆ ದ ಮಾಸ್ ಆಫ್ ಅನ್ ಆಟಮ್ ಈಸ್, ಓಕೆ, ಪ್ರಾಕ್ಟಿಕಲಿ ಡ್ಯೂ ಟು ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇರೋದ್ರಿಂದ, ಓಕೆ. ಪ್ರೋಟಾನ್ಸು, ನ್ಯೂಟ್ರಾನ್ಸು ಈ ಎರಡರಿಂದ ನಾವು, ಓಕೆ, ಈ ಪ್ರೋಟಾನ್ಸ್ ಇಂದ, ನ್ಯೂಟ್ರಾನ್ಸ್ ಇಂದ ನಾವು ಈ ಮಾಸ್ ನಂಬರ್ ಅನ್ನೋದನ್ನ ಕಂಡುಹಿಡಿತೀವಿ, ಓಕೆ. ಸೊ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸು ಮತ್ತೆ ನ್ಯೂಟ್ರಾನ್ಸ್ ಎಷ್ಟು ಪ್ರೆಸೆಂಟ್ ಆಗಿದೆ ಎರಡೂನು, ಓಕೆ, ಕಂಬೈನ್ ಮಾಡಿ, ಓಕೆ, ಎಷ್ಟು ಪ್ರೆಸೆಂಟ್ ಆಗಿದೆಯೋ ಅದನ್ನ ನಾವು ಮಾಸ್ ನಂಬರ್ ಅಂತ ಹೇಳ್ತೀವಿ, ಓಕೆನಾ. ಸೊ ದೇ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂದ್ರೆ ಈ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅನ್ನೋವು ನ್ಯೂಕ್ಲಿಯಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಓಕೆ. ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್, ಒಂದು ಆಟಮ್ ಅಂದ್ರೆ ಅದರಲ್ಲಿ ಸೆಂಟರ್ ಅಲ್ಲಿ ನಮಗೆ ನ್ಯೂಕ್ಲಿಯಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನಮಗೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ ಅಲ್ವಾ. ಸೊ ದಿಸ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅನ್ನೋವು ಈ ನ್ಯೂಕ್ಲಿಯಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಓಕೆ. ಸೊ ಹೆನ್ಸ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತೀವಿ. ಸೊ ಈ ಎರಡನ್ನ ಸೇರಿ ನಾವು ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ನಾವು ಸೇರಿ ಎರಡನ್ನ ಕಂಬೈನ್ ಮಾಡಿ ನಾವೇನಂತ ಹೇಳ್ತೀವಿ ಅಂದ್ರೆ ನ್ಯೂಕ್ಲಿಯಾನ್ಸ್. ನ್ಯೂಕ್ಲಿಯಸ್ ಬೇರೆ, ಓಕೆ, ನ್ಯೂಟ್ರಾನ್ಸ್ ಬೇರೆ, ನ್ಯೂಕ್ಲಿಯಾನ್ಸ್ ಬೇರೆ, ಓಕೆ. ನ್ಯೂಕ್ಲಿಯಸ್ ಅಂದ್ರೆ ಇದು, ಓಕೆ, ಒಂದು ಆಟಮ್ ಅಂತ ತಗೊಂಡ್ರೆ ಅದರಲ್ಲಿ ಸೆಂಟರ್ ಪಾರ್ಟ್ ಏನಿರುತ್ತೋ ಅದನ್ನ ನಾವು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ನ್ಯೂಕ್ಲಿಯಸ್. ಅಂಡ್ ನ್ಯೂಕ್ಲಿಯಾನ್ಸ್ ಅಂದ್ರೆ ಪ್ರೋಟಾನ್ಸು ಪ್ಲಸ್ ನ್ಯೂಟ್ರಾನ್ಸು, ಓಕೆ, ಎರಡನ್ನ, ಇದು ಸ್ಮಾಲ್ ಎನ್ ಇದು, ಓಕೆ. ಈ ಎರಡನ್ನ ಸೇರಿ ನಾವು ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತೀವಿ, ನ್ಯೂಕ್ಲಿಯಾನ್ಸ್, ಓಕೆನಾ. ಅಂಡ್ ನ್ಯೂಕ್ಲಿಯಸ್, ಓಕೆ, ನ್ಯೂಟ್ರಾನ್ಸ್ ಅಂದ್ರೆ ಪ್ರೋಟಾನ್ಸ್, ಇದು ಸಬ್ ಅಟಾಮಿಕ್ ಪಾರ್ಟಿಕಲ್, ಇದು ನ್ಯೂಟ್ರಾನ್ಸ್ ಅನ್ನೋದು ಸಬ್ ಅಟಾಮಿಕ್ ಪಾರ್ಟಿಕಲ್, ಓಕೆನಾ. ಸೊ ಈ ಪ್ರೋಟಾನ್ಸ್ ನ ಮತ್ತೆ ನ್ಯೂಟ್ರಾನ್ಸ್ ನ ನಾವು ಏನಂತ ಹೇಳ್ತೀವಿ, ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ನಾವು ಒಂದು ಎಕ್ಸಾಂಪಲ್ ತಗೊಂಡ್ರೆ ಮಾಸ್ ಆಫ್
ಕಾರ್ಬನ್. ಓಕೆ, ಮಾಸ್ ಆಫ್ ಎ ಕಾರ್ಬನ್ ನಾವು 12U ಮೀನ್ಸ್ ಯೂನಿಫೈಡ್ ಮಾಸ್ ಅಲ್ಲಿ AMU ಅಲ್ಲಿ ನಾವು ಇದನ್ನ ಯೂನಿಟ್ ಮಾಡ್ತೀವಿ ಅಲ್ವಾ. ಸೊ ಅಲ್ಲಿ 12U ಅಂತ ತಗೊಂಡ್ರೆ ನಾವು, ಓಕೆ, ಬಿಕಾಸ್ ಯಾಕೆ ಇಲ್ಲಿ 12U ಅಂತ ಹೇಳ್ತೀವಿ ನಾವು ಇದರದ್ದು ಮಾಸ್ ಅಂತ ಹೇಳಿದ್ರೆ, ಓಕೆ, ಈ ಕಾರ್ಬನ್ಗೆ 12Uನೇ ಯಾಕೆ ಬರಬೇಕು? ಓಕೆ, 13U 14U ಆ ರೀತಿ ಬರ್ಬೋದಲ್ಲ, 14 ಅಂತ ನಾವು ಬರ್ಬೋದಲ್ಲ. ಈ ಮಾಸ್ ಅನ್ನೋದು 12 ಅಂತ ಯಾಕೆ ಬರ್ದಿದೀವಿ ಅಂತ ಹೇಳಿದ್ರೆ ಅಲ್ಲಿ, ಓಕೆ, ಬಿಕಾಸ್ ಇಲ್ಲಿ 6 ಪ್ರೋಟಾನ್ಸ್ ಇದಾವೆ ಈ ಕಾರ್ಬನ್ ಅಲ್ಲಿ ಅಂಡ್ 6 ನ್ಯೂಟ್ರಾನ್ಸ್ ಸಹ ಇರೋದು. ಓಕೆ, ನ್ಯೂಟ್ರಾನ್ಸ್ 6 ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ, 6 ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದಿದ್ದು ಮಾಸ್ ಎಷ್ಟು ಅಂತ ಹೇಳಿದ್ರೆ 12U ಅಂತ ಹೇಳ್ತೀವಿ, ಮೀನ್ಸ್ ಯೂನಿಫೈಡ್ ಮಾಸ್ ಅಂತ ಹೇಳಿ ಅದು. ಓಕೆ, ಸೊ ಕಾರ್ಬನ್ ಅಟಾಮಿಕ್ ಮಾಸ್ ಬಂದ್ಬಿಟ್ಟು 12. ಓಕೆ, ಸೊ ಯಾವ ರೀತಿ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು ಪ್ರೆಸೆಂಟ್ ಆಗಿದೆಯೋ ಟೋಟಲ್ ಮಾಡಿದ್ರೆ ನಮಗೆ, ಸಮ್ ಮಾಡಿದ್ರೆ ನಮಗೆ, ಓಕೆ, ಈ ಮಾಸ್ ನಂಬರ್ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಈ ಕಾರ್ಬನ್ ಅಲ್ಲಿ ಕಾರ್ಬನ್ ಕೇಸಲ್ಲಿ ನಾವು, ಓಕೆ, ನೋಡಿದ್ರೆ ನಮಗೆ 6 ಪ್ರೋಟಾನ್ಸ್ ಇರುತ್ತೆ ಅಂಡ್ 6 ನ್ಯೂಟ್ರಾನ್ಸ್ ಇರುತ್ತೆ. ಸೊ 6 + 6 12 ಅಲ್ವಾ. ಸೊ 12 ಮಾಸ್ ನಂಬರ್ ನಮಗೆ ಇಲ್ಲಿ. ಓಕೆನಾ. ಅಂಡ್ ಇದು ಯಾವ ರೀತಿ ಅಂದ್ರೆ ಈ ರೀತಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 12U. ಓಕೆ, 6U + 6U is equal to 12U. ಸೊ ಸಿಮಿಲರ್ ಆಗಿ ನಾವು ಅಲ್ಯೂಮಿನಿಯಂ ಅಂತ ತಗೊಳ್ಳೋಣ. ಓಕೆ, ಸೊ ವಿ ವಿಲ್ ಟೇಕ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅಂತ ತಗೊಂಡ್ರೆ ಇದಕ್ಕೆ 27U 27 ಮಾಸ್ ಅಂತ ನಾವು ತಗೊಳ್ಳೋಣ. ಓಕೆ, ಮಾಸ್ ಅಂತ ಅನ್ಕೊಂಡ್ರೆ ಯಾವ ರೀತಿ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ 13 ಪ್ರೋಟಾನ್ಸ್ ಇರುತ್ತೆ ಪ್ಲಸ್ 14 ನ್ಯೂಟ್ರಾನ್ಸ್ ಇರುತ್ತೆ. ಓಕೆನಾ, 13 ಪ್ರೋಟಾನ್ಸ್ ಇರುತ್ತೆ ಪ್ಲಸ್ 14 ನ್ಯೂಟ್ರಾನ್ಸ್ ಇರುತ್ತೆ. ಸೊ ಅದಕ್ಕೆ ಇವೆರಡನ್ನ ನಾವು ಕಂಬೈನ್ ಮಾಡಿದ್ರೆ, ಆ್ಯಡ್ ಮಾಡಿದ್ರೆ, ಸಮ್ ಮಾಡಿದ್ರೆ ನಮಗೆ 27 ಅಂತ ಬರುತ್ತೆ ನಮಗೆ. ಓಕೆನಾ. ಸೊ ನಾವ್ ಇದನ್ನೆಲ್ಲ ಬೇಸ್ ಮಾಡ್ಕೊಂಡು ನಾವು ಏನು ಕನ್ಕ್ಲೂಷನ್ ಬರ್ಬೋದು ಅಂತ ಹೇಳಿದ್ರೆ, ಈ ಮಾಸ್ ನಂಬರ್ ಅಂತ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದ್ರೆ, ನಂಬರ್ ಆಫ್ ಪ್ರೋಟಾನ್ಸು ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ನ ನಾವು ಸಮ್ ಮಾಡಿ ಈ ಮಾಸ್ ನಂಬರ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಸೊ ದ ಮಾಸ್ ನಂಬರ್ ಇಸ್ ಡಿಫೈನ್ಡ್ ಆಸ್ ದ, ಯಾವ ರೀತಿ ಡಿಫೈನ್ ಮಾಡ್ಬೋದು ಈ ಮಾಸ್ ನಂಬರ್ನ ಅಂತ ಹೇಳಿ. ಓಕೆ, ಸೊ ನಮಗೆ ಅಪ್ರೋಪ್ರಿಯೇಟ್ ಆಗಿ, ಓಕೆ, ನಮಗೆ ಪ್ರಾಪರ್ ಆಗಿ ಒಂದು ಡೆಫಿನೇಷನ್ ಬೇಕು ಅಲ್ವಾ. ಸೊ ಆ ಡೆಫಿನೇಷನ್ ನಾವು ಈ ರೀತಿ ಬರೆಯೋಕ್ಕೆ ಆಗಲ್ಲ ಅಲ್ವಾ. ಡಯಾಗ್ರಾಮ್ಸ್ ನಾನು ಏನು ಬರ್ದಿದ್ದೀನೋ ಆ ಡಯಾಗ್ರಾಮ್ಸ್ ತರ ನೀವು ಬರೆಯೋಕ್ಕೆ ಆಗಲ್ಲ. ಸೊ ನಿಮಗೆ ಒಂದು ಡೆಫಿನೇಷನ್ ಬೇಕು ಅಲ್ವಾ. ಸೊ ದಟ್ ಈಸ್ ದಿಸ್. So mass number. So mass number na ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದ್ರೆ, it is defined as the sum of the total number of protons and neutrons present in the nucleus of an atom. Present in the atom. Okay na. So ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದ್ರೆ, it is defined as the sum of the total number of protons and neutrons present in the nucleus of an atom. ಓಕೆ, ಒಂದು ಆಟಮ್ ಅಂತ ತಗೊಂಡ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ಪ್ರತಿಯೊಂದು ಆಟಮ್ಗೂ ನ್ಯೂಕ್ಲಿಯಸ್ ಇರುತ್ತೆ ಅಲ್ವಾ. ಸೊ ಆ ನ್ಯೂಕ್ಲಿಯಸ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸು ಅಂಡ್ ನ್ಯೂಟ್ರಾನ್ಸ್ನ ನಾವು ಸಮ್ ಮಾಡಿದ್ರೆ, ಮೀನ್ಸ್ ಪ್ಲಸ್ ಮಾಡಿದ್ರೆ, ಓಕೆನಾ, ಕೂಡಿದ್ರೆ, ಅಡಿಷನ್ ಮಾಡಿದ್ರೆ ನಮಗೆ ಇಲ್ಲಿ ಮಾಸ್ ನಂಬರ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ. ಸೊ ಇದನ್ನ ಯಾವ ರೀತಿ ಡಿನೋಟ್ ಮಾಡ್ತಾರೆ, ಈ ಮಾಸ್ ನಂಬರ್ ಅನ್ನ ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂದ್ರೆ, ಕ್ಯಾಪಿಟಲ್ ಎ. ಓಕೆ, ಕ್ಯಾಪಿಟಲ್ ಎ ಅಲ್ಲಿ ಇದನ್ನ ಡಿನೋಟ್ ಮಾಡ್ತಾರೆ ಈ ಮಾಸ್ ನಂಬರ್ನ. ಓಕೆನಾ. ಸೊ ದ ಅಟಾಮಿಕ್ ನಂಬರ್, ಮಾಸ್ ನಂಬರು ಮತ್ತೆ ಸಿಂಬಲ್ಸ್ ನ ಯಾವ ರೀತಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರ್ತಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಓಕೆ, ಯಾವ ರೀತಿ ಬರ್ತಿರ್ತಾರೆ ಮೀನ್ಸ್, ಮಾಸ್ ನಂಬರ್ ಇಲ್ಲಿ
ಮೇಲೆ ಬರ್ದಿರ್ತಾರೆ ಆ್ಯಂಡ್ ಇಲ್ಲಿ ಎಲಿಮೆಂಟ್ ಸಿಂಬಲ್ ಬರ್ದಿರ್ತಾರೆ. ಎಲಿಮೆಂಟ್ ಸಿಂಬಲ್ ಮತ್ತೆ ಇಲ್ಲಿ ಅಟಾಮಿಕ್ ನಂಬರ್ ಬರ್ತಿರ್ತವೆ. ಓಕೆ, ಅಟಾಮಿಕ್ ನಂಬರ್. ಓಕೆ, ನೀವು ಪೀರಿಯಾಡಿಕ್ ಟೇಬಲ್ ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇದೇ ರೀತಿನೇ ನಮಗೆ ಈ ಪೀರಿಯಡ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಈ ರೀತಿ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಮೇಲೆ ಮಾಸ್ ನಂಬರ್ ಅಂತ ಬರುತ್ತೆ. ಓಕೆ, ಸೊ ಒಂದು ಬಾಕ್ಸ್, ಆ ಬಾಕ್ಸ್ ಅಲ್ಲಿ ನಮಗೆ ಎಲಿಮೆಂಟ್ ಸಿಂಬಲ್ ಅನ್ನೋದು ಬರ್ತಿರ್ತಾರೆ. ಓಕೆ, ಸೊ ಆ ಎಲಿಮೆಂಟ್ ಸಿಂಬಲ್ ಅಲ್ಲಿ ಕೆಳಗಡೆ ಸಹ ನೇಮ್ ಅನ್ನೋದು ಕೆಲವೊಂದರಲ್ಲಿ ಕೊಟ್ಟಿರ್ತಾರೆ. ಓಕೆ, ಅಂಡ್ ಕೆಲವೊಂದರಲ್ಲಿ ಕೊಟ್ಟಿರಲ್ಲ. ಸೊ ಅಟಾಮಿಕ್ ನಂಬರ್ ಅನ್ನೋದು ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆ ಬಂದಿರುತ್ತೆ. ಓಕೆನಾ, ಸೊ ಈ ರೀತಿ ಅವರು ಏನು ಈ ಮಾಸ್ ನಂಬರ್ನ ಮತ್ತೆ ಅಟಾಮಿಕ್ ನಂಬರ್ ಎರಡನ್ನೂ ಎಲಿಮೆಂಟ್ಸ್, ಒಂದು ಎಲಿಮೆಂಟ್ಗೆ ತಗೊಂಡ್ರೆ ಆ ಎಲಿಮೆಂಟ್ ಸಿಂಬಲ್ ನ ಬರೆದು ಮೇಲೆ, ಓಕೆ, ಲೆಫ್ಟ್ ಸೈಡ್ ಅಲ್ಲಿ ಮೇಲೆ ಮಾಸ್ ನಂಬರ್ ಬರೀತಾರೆ ಅಂಡ್ ಕೆಳಗಡೆ ಅಟಾಮಿಕ್ ನಂಬರ್ ಅನ್ನೋದನ್ನ ಬರ್ತಿರ್ತಾರೆ. ಓಕೆನಾ, ಸೊ ಇದನ್ನ ನಾವು ಸಿಂಬಲ್ ಈ ರೀತಿ, ಓಕೆ, ನಾವು ಅಟಾಮಿಕ್ ನಂಬರ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಝೆಡ್ ಅಲ್ವಾ, ಕ್ಯಾಪಿಟಲ್ ಝೆಡ್ ಅಲ್ಲಿ ನಾವು ಇದನ್ನ ಡಿನೋಟ್ ಮಾಡ್ತೀವಿ. ಮಾಸ್ ನಂಬರ್ನ ನಾವು ಕ್ಯಾಪಿಟಲ್ ಎ ಅಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಸಿಂಬಲ್ಸ್ ನ ನಾವು ಡಿನೋಟ್ ಮಾಡ್ತೀವಿ. ಸೊ ಎಕ್ಸ್ ಅಂತ ಒಂದು ಸಿಂಬಲ್ ಅನ್ಕೊಂಡ್ರೆ ನಾವು ಎ ಮಾಸ್ ನಂಬರ್ ಎ ಈ ರೀತಿ ಬರೀತೀವಿ ಅಂಡ್ ಎಕ್ಸ್ ಅಂತ ಅನ್ಕೊಂಡ್ರೆ ಎಲಿಮೆಂಟ್ ಸಿಂಬಲ್, ಅಟಾಮಿಕ್ ನಂಬರ್ ಅನ್ನೋದು ಝೆಡ್. ಸೊ ಈ ರೀತಿ ನಾವು ಡಿನೋಟ್ ಮಾಡ್ತೀವಿ. ಓಕೆನಾ, ಸೊ ಇದನ್ನ ಮಾಸ್ ನಂಬರ್ನ ನಾವು ಎ ಇಂದ ಡಿನೋಟ್ ಮಾಡ್ಕೊಂಡ್ರೆ ಅಂಡ್ ಎಲಿಮೆಂಟ್ ಸಿಂಬಲ್ ನ ನಾವು ಎಕ್ಸ್ ಅಂತ ತಗೊಂಡ್ರೆ ಅಟಾಮಿಕ್ ನಂಬರ್ ಅನ್ನೋದನ್ನ ನಾವು ಝೆಡ್ ಅಂತ ತಗೊಂಡ್ರೆ ಈ ರೀತಿ ನಾವು ಬರಿಬಹುದು. ಎಕ್ಸಾಂಪಲ್ ಇದಕ್ಕೆ 14N7. ಓಕೆನಾ, ಸೊ ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು 7. ಓಕೆನಾ, ಸೊ ಇದು ಮಾಸ್ ಎಷ್ಟು ಅಂದ್ರೆ 14. ಯಾಕೆ ಮಾಸ್ ಬಂತು ಇಲ್ಲಿ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಎರಡೂನು 7 ಇರುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ 14 ಅಂತ ನಮ್ಗೆ ಮಾಸ್ ನಂಬರ್ ಅನ್ನೋದು ಸಿಗುತ್ತೆ. ಓಕೆನಾ, ಸೊ ಅರ್ಥ ಆಯ್ತಲ್ವಾ? ಅಟಾಮಿಕ್ ನಂಬರ್ ಅಂದ್ರೆ ಓನ್ಲಿ ಪ್ರೋಟಾನ್ಸ್ ಎಷ್ಟು ಪ್ರೆಸೆಂಟ್ ಆಗಿದೆ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಲ್ಲಿ ಅದನ್ನ ನಾವು ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಸೊ ಅದನ್ನ ಝೆಡ್ ಅಂತ ಡಿನೋಟ್ ಮಾಡ್ತೀವಿ. ಅಂಡ್ ಮಾಸ್ ನಂಬರ್ ಅಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, ಪ್ರೋಟಾನ್ಸ್ ನ ನ್ಯೂಟ್ರಾನ್ಸ್ ನ ಇಲ್ಲಿ ಓನ್ಲಿ ಪ್ರೋಟಾನ್ಸ್. ಓಕೆನಾ, ಬರೀ ಪ್ರೋಟಾನ್ಸ್ ನ ಇಲ್ಲಿ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎರಡನ್ನು, ಓಕೆ, ಎರಡನ್ನ ನಾವು ಆಡ್ ಮಾಡಿದ್ರೆ ನಮ್ಗೆ ಏನು ಮಾಸ್ ಅನ್ನೋದು ಸಿಗ್ಬಿಡುತ್ತೆ, ಮಾಸ್ ನಂಬರ್ ಅನ್ನೋದು ಸಿಗುತ್ತೆ. ಓಕೆನಾ, ಸೊ ಇದನ್ನ ನಾವು ಕ್ಯಾಪಿಟಲ್ ಎ ಅಂತ ಡಿನೋಟ್ ಮಾಡ್ತೀವಿ ಮಾಸ್ ನಂಬರ್ನ. ಸೊ ಈ ರೀತಿ ನಾವು, ಓಕೆ, ಈ ರೀತಿ ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರ್ದಿದ್ದೀವಿ. ಓಕೆನಾ, ಸೊ ಒಂದು ಎಲಿಮೆಂಟ್ ಅಂತ ತಗೊಂಡ್ರೆ ಅದ್ರದ್ದು ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಮೇಲೆ ಮಾಸ್ ನಂಬರ್ ಬರುತ್ತೆ ಅಂಡ್ ಆ ಎಲಿಮೆಂಟ್ಗೆ ಕೆಳಗಡೆ ಸೈಡ್ ಅಲ್ಲಿ ನಮಗೆ ಅಟಾಮಿಕ್ ನಂಬರ್ ಅನ್ನೋದನ್ನ ನಾವು ಬರಿತೀವಿ. ಓಕೆನಾ, ಸೊ ನೆಕ್ಸ್ಟ್ ನಾವು ಐಸೋಟೋಪ್ಸ್ ಅಂದ್ರೆ ಏನು? ಓಕೆ, ಐಸೋಟೋಪ್ಸ್, ಓಕೆ, ಎಲ್ಲಾದ್ರೂ ಕೇಳಿದೀರಾ ಈ ವರ್ಡ್ ನ ಐಸೋಟೋಪ್ಸ್ ಅಂದ್ರೆ ಏನು ಅಂತ? ಓಕೆ, ನೀವು ನಿಮ್ಗೆ ಮೇ ಬಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಐಸೋಟೋಪ್ಸ್ ಅಂತ ಎಲ್ಲೂ ನಿಮ್ಗೆ ಮೆನ್ಷನ್ ಮಾಡಿರಲ್ಲ, ಬಟ್ ಇದ್ರೂ ಒನ್ ವರ್ಡ್ ಅಂತ ಇರುತ್ತೆ. ಓಕೆನಾ, ಸೊ ವಾಟ್ ಇಸ್ ದಿಸ್ ಐಸೋಟೋಪ್ಸ್ ಅಂತ ಹೇಳಿದ್ರೆ, ಓಕೆ, ನಾವು ಒಂದು ಎಲಿಮೆಂಟ್ ನ ತಗೋತೀವಿ. ಓಕೆನಾ, ಒಂದು ಎಲಿಮೆಂಟ್ ನ ತಗೊಂಡ್ರೆ ಆ ಎಲಿಮೆಂಟು ಒಂದೇ ಫಾರ್ಮ್ ಅಲ್ಲಿ ಇರಲ್ಲ, 2-3 ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ, ಒಂದು ಎಲಿಮೆಂಟು 2-3 ಫಾರ್ಮ್ಸ್ ಅಲ್ಲಿ ಇರುತ್ತೆ, ಐಸೋಟೋಪ್ಸ್ ಅಂತ. ಓಕೆ, ಐಸೋಟೋಪ್ಸ್. ಸೊ ಒಂದು ಎಲಿಮೆಂಟ್ ಅಂತ ತಗೊಂಡ್ರೆ ನಾವು, ಓಕೆ, ಸೊ ಇನ್ ನೇಚರ್ ಎ ನಂಬರ್ ಆಫ್ ಆಟಮ್ಸ್ ಆಫ್ ಎ ಸಮ್ ಎಲಿಮೆಂಟ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಕೆಲವೊಂದು ಎಲಿಮೆಂಟ್ಸ್ ನ ನಾವು ಐಡೆಂಟಿಫೈ ಮಾಡಿದೀವಿ. ಓಕೆ, ಯಾವ ತರ ಎಲಿಮೆಂಟ್ಸ್ ಅಂದ್ರೆ ವಿಚ್ ಹ್ಯಾವ್ ಎ ಸೇಮ್ ಅಟಾಮಿಕ್ ನಂಬರ್. ಇಲ್ಲಿ ಸೇಮ್ ಅಟಾಮಿಕ್ ನಂಬರ್ ಅನ್ನೋದು ಸೇಮ್ ಇರುತ್ತೆ. ಓಕೆನಾ, ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಇಲ್ಲಿ ಡಿಫ್ರೆಂಟ್ ಮಾಸ್ ನಂಬರ್. ಓಕೆನಾ, ಸೊ ಕೆಲವೊಂದು ಎಲಿಮೆಂಟ್ಸು 2-3 ಫಾರ್ಮ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇಲ್ವಾ? ಸೊ ಆ ರೀತಿ
ಆ 2-3 ಫಾರ್ಮ್ಸ್ ಅಲ್ಲಿ ಅಟಾಮಿಕ್ ನಂಬರ್ ಅನ್ನೋದು ಸೇಮ್ ಇರುತ್ತೆ, ಬಟ್ ಅಲ್ಲಿ ಡಿಫ್ರೆನ್ಸಸ್ ಏನು ಅಂದ್ರೆ ಮಾಸ್ ನಂಬರ್ ಅಲ್ಲಿ ನಮಗೆ ಡಿಫ್ರೆನ್ಸಸ್ ಕಾಣಿಸ್ತಾ ಇರುತ್ತೆ. ಸೊ ವಿಚ್ ಆರ್ ದ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಟಮ್ ಅಂತ ತಗೊಂಡ್ರೆ ನಾವು ಎಕ್ಸಾಂಪಲ್ ಹೈಡ್ರೋಜನ್ ಆಟಮ್. ಸೊ ಈ ಹೈಡ್ರೋಜನ್ ಆಟಮು ನೇಚರಲ್ಲಿ ಯಾವ್ಯಾವ ರೀತಿ ಓಕೆ ಪ್ರೆಸೆಂಟ್ ಆಗಿದೆ ಅಂತ ಹೇಳಿದ್ರೆ, ಫಸ್ಟ್ ಸೊ ಈ ರೀತಿ ಓಕೆ. ಸೊ ಇದನ್ನ ನಾವು ಪ್ರೋಟಿಯಂ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಪ್ರೋಟಿಯಂ ಅಂತ ಹೇಳ್ತೀವಿ. ಅಂಡ್ ಸೆಕೆಂಡ್ ಒನ್ ಇಸ್ 2H1 ಅಥವಾ ಆರ್ ಡಿ ಅಂತ ಹೇಳ್ತೀವಿ ಓಕೆ. ಸೊ ಇದನ್ನ ಡ್ಯೂಟೇರಿಯಂ ಅಂತ ಹೇಳ್ತೀವಿ, ಡ್ಯೂಟೇರಿಯಂ ಓಕೆ. ಅಂಡ್ 3H1 ಆರ್ ಟಿ ಅಂತ ಹೇಳ್ತೀವಿ, ಇದನ್ನ ಟ್ರೀಟಿಯಂ ಅಂತ ಹೇಳ್ತೀವಿ, ಟ್ರೀಟಿಯಂ ಓಕೆ. ಸೊ ಏನು ಈ ರೀತಿ 3 ಫಾರ್ಮ್ಸ್ ಅಲ್ಲಿ, ಈಗ ಹೈಡ್ರೋಜನ್ ಆಟಮ್ಸ್ ಅನ್ನೋದು 3 ಫಾರ್ಮ್ಸ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ ಓಕೆ. 1H1 ಮೇಲಿರೋದು ನಿಮಗೆ ಮಾಸ್ ನಂಬರ್ ಅಂಡ್ ಕೆಳಗಡೆ ಇರೋದು ಅಟಾಮಿಕ್ ನಂಬರ್ ಓಕೆನಾ. ಸೊ ಅಟಾಮಿಕ್ ನಂಬರ್ ಅನ್ನೋದು ಎಲ್ಲ ಈ 3 ಎಲಿಮೆಂಟ್ಸ್ಗೂ ಸೇಮ್ ಇದೆ ಅಟಾಮಿಕ್ ನಂಬರ್ ಅನ್ನೋದು, ಬಟ್ ಮಾಸ್ ನಂಬರ್ ಅನ್ನೋದು ಡಿಫ್ರೆಂಟ್ ಆಗಿದೆ. ಮಾಸ್ ನಂಬರ್ ಅಂದ್ರೆ ಮೇಲೆ ಇರೋದು ಅಲ್ವಾ. ಸೊ ಮೇಲೆ 1, 2, 3 ಅಂತ ಡಿಫ್ರೆಂಟ್ ಅಲ್ಲಿದೆ ಅಲ್ವಾ. ಸೊ ಈ ರೀತಿ ನಾವು ಇರೋ ಎಲಿಮೆಂಟ್ಸ್ ನಾವು ಐಸೋಟೋಪ್ಸ್ ಅಂತ ಹೇಳ್ತೀವಿ ಓಕೆ. ಸೊ ಈ ರೀತಿ 1H1 ಅಂತ ಇದ್ರೆ ನಾವು ಪ್ರೋಟಿಯಂ ಅಂತ ಹೇಳ್ತೀವಿ, 2H1 ಅಥವಾ ಆರ್ ಡಿ ಅಂತ ಆದ್ರೂ ಹೇಳ್ತೀವಿ ಇದನ್ನ, ಅಂದ್ರೆ ಡ್ಯೂಟೇರಿಯಂ ಅಂತ ಆದ್ರೂ ಹೇಳ್ತೀವಿ. ಅಂಡ್ 3H1 ಆರ್ ಟಿ ಅಂತ ಹೇಳಿದ್ರೆ ನಮಗೆ ಟ್ರೀಟಿಯಂ ಅಂತ ಹೇಳಿ ಓಕೆನಾ. ಸೊ ದ ಅಟಾಮಿಕ್ ನಂಬರ್ ಆಫ್ ಈಚ್ ಒನ್, ಇದ್ರದ್ದೆಲ್ಲದನ್ನು ಅಟಾಮಿಕ್ ನಂಬರ್ ಪ್ರತಿಯೊಂದು ಅದಕ್ಕೂ ಅಟಾಮಿಕ್ ನಂಬರ್ ಅನ್ನೋದು 1. ಅಟಾಮಿಕ್ ನಂಬರ್ ಇಸ್ ನಂಬರ್ ಅನ್ನೋದು ಸೇಮ್, ದಟ್ ಈಸ್ 1 ಅಲ್ವಾ. ಸೊ ಬಟ್ ಇಲ್ಲಿ ಏನು ಮಾಸ್ ನಂಬರ್ ಅನ್ನೋದು ವೇರಿ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಸೊ ಮಾಸ್ ನಂಬರ್ ಅನ್ನೋದು 1, 2, 3 ಆ ರೀತಿ 1, 2, 3 ಆ ರೀತಿ ಅಲ್ವಾ. ಸೊ ರೆಸ್ಪೆಕ್ಟಿವ್ಲಿ ನೆಕ್ಸ್ಟ್ ನಾವು ಓಕೆ ಈ ಕಾರ್ಬನ್ ಈ ಹೈಡ್ರೋಜನ್ ಆಟಮ್ಸ್ಗೆ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ನಾವು ಕಾರ್ಬನ್ಗೆ ನೋಡೋಣ ಓಕೆ. ಕಾರ್ಬನ್ ಅಲ್ಲಿ ಯಾವ್ಯಾವ ಫಾರ್ಮ್ಸ್ ಇದೆ ಅಂತ. ಕಾರ್ಬನ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಐಸೋಟೋಪ್ಸ್. ಐಸೋಟೋಪ್ಸ್ಗೆ ಏನು ವಾಟ್ ಈಸ್ ಐಸೋಟೋಪ್ಸ್ ಅಂದ್ರೆ ಸೇಮ್ ಅಟಾಮಿಕ್ ನಂಬರ್ ಇರಬೇಕು, ಡಿಫ್ರೆಂಟ್ ಮಾಸ್ ನಂಬರ್ ಇರಬೇಕು ಓಕೆನಾ. ಎಕ್ಸಾಂಪಲ್ ಇಸ್ ಹೈಡ್ರೋಜನ್. ಈಗ ಕಾರ್ಬನ್ ಬರೀತೀವಿ ಓಕೆ. ಕಾರ್ಬನ್ ಅಲ್ಲಿ 12C6 and 14C6 ಓಕೆನಾ. 12C6 14C6 ಓಕೆನಾ ಕಾರ್ಬನ್ಗೆ. ಅಂಡ್ ಕ್ಲೋರಿನ್ಗೆ 35Cl17 and 37Cl17. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಓಕೆನಾ ಅಟಾಮಿಕ್ ನಂಬರ್ ಅನ್ನೋದು ಸೇಮ್ ಇದೆ. ಈ ಕಾರ್ಬನ್ ಅಲ್ಲಿ ಅಟಾಮಿಕ್ ನಂಬರ್ ನಮಗೆ 6, ಬಟ್ ಮಾಸ್ ನಂಬರ್ಸ್ ಅನ್ನೋದು ಇಲ್ಲಿ 12 ಇದೆ, ಇಲ್ಲಿ 14 ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆ ಅಲ್ವಾ, ಚೇಂಜ್ ಆಗಿದೆ. ಇಲ್ಲಿ ಕ್ಲೋರಿನ್ ಅಲ್ಲೂ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅಟಾಮಿಕ್ ನಂಬರ್ ಅನ್ನೋದು 17 ಸೇಮ್ ಇದೆ ಅಲ್ವಾ, ಬಟ್ ಆ ಮಾಸ್ ನಂಬರ್ ಅನ್ನೋದು 35 37 ಚೇಂಜ್ ಇದೆ ಅಲ್ವಾ. ಸೊ ಅದನ್ನೇ ನಾವು ಐಸೋಟೋಪ್ಸ್ ಅಂತ ಹೇಳ್ತೀವಿ ಓಕೆನಾ. ವಾಟ್ ಇಸ್ ದಿಸ್ ಐಸೋಟೋಪ್ಸ್ ಅಂತ ಹೇಳಿದ್ರೆ ಓಕೆ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇರಬೇಕು ಓಕೆ. ಸೊ ಈ ಎಲ್ಲ ಬೇಸಿಸ್ ಮೇಲೆ ನಾವು ಏನನ್ನ ಕನ್ಕ್ಲೂಡ್ ಮಾಡ್ಬೋದು, ಯಾವ ರೀತಿ ಇದನ್ನ ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ರೆ ಆಟಮ್ಸ್ ಆಫ್ ಎ ಸೇಮ್ ಎಲಿಮೆಂಟ್ ಓಕೆ. ಒಂದೇ ಎಲಿಮೆಂಟ್ 3 ಗ್ರೂಪ್ಸ್ ಅಲ್ಲಿ, ಇಲ್ಲಿ 3 ಫಾರ್ಮ್ಸ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ, ಅಲ್ಲಿ ಒಂದೇ ಎಲಿಮೆಂಟ್ ಅಲ್ವಾ. ಸೊ ಬೇರೆ ಬೇರೆ ಗ್ರೂಪ್ಸ್ ಅಲ್ಲಿ ಓಕೆ ಅದು ಎಕ್ಸಿಸ್ಟ್ ಆಗಿದೆ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ಆಟಮ್ಸ್ ಆಫ್ ಎ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಎ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ ಓಕೆ. ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ, ವಿ ಕ್ಯಾನ್ ಸೇ ದಟ್ 3 isotopes of hydrogen atoms, namely this
ಯಾವ್ಯಾವು ಪ್ರೋಟಿಯಂ, ಡಿಟೇರಿಯಂ ಆ್ಯಂಡ್ ಟ್ರೀಟಿಯಂ. ಓಕೆನಾ, ಅವು ಈ ಹೈಡ್ರೋಜನ್ಗೆ 3 ಫಾರ್ಮ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ರೀತಿ ನಾವು ಈ ಐಸೋಟೋಪ್ಸ್ ಅನ್ನೋದನ್ನ ಡಿಫೈನ್ ಮಾಡ್ತೀವಿ. ಓಕೆ, ಡಿಫೈನ್ ಐಸೋಟೋಪ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್. ಓಕೆ, ನಾಟ್ ಡಿಫರೆಂಟ್ ಎಲಿಮೆಂಟ್, ಒಂದೇ ಎಲಿಮೆಂಟೇ. ಓಕೆನಾ, ಸೇಮ್ ಎಲಿಮೆಂಟ್ having the same atomic number but different mass number. ಓಕೆನಾ, ಏನಂತ ಡಿಫೈನ್ ಮಾಡ್ತಾರೆ ಅಂದ್ರೆ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ದ ಸೇಮ್ ಅಟಾಮಿಕ್ ನಂಬರ್ ಅನ್ನೋದು ಸೇಮ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೊ ದೀಸ್ ಆರ್ ದ ಎಕ್ಸಾಂಪಲ್. ಹೈಡ್ರೋಜನ್ ಆಟಮ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಫಸ್ಟ್ ಒನ್, ಒಂದೇ ಒಂದು ಅಟಾಮಿಕ್ ಮಾಸ್ ಅನ್ನೋದು 1 ಇದ್ರೆ ನಾವು ಪ್ರೋಟಿಯಂ ಅಂತ ಹೇಳ್ತೀವಿ, ಮಾಸ್ ಅನ್ನೋದು 2 ಇದ್ರೆ ನಾವು ಡಿಟೇರಿಯಂ ಅಂತ ಹೇಳ್ತೀವಿ, ಅಂಡ್ ಮಾಸ್ ಅನ್ನೋದು 3 ಇದ್ರೆ ನಮ್ಗೆ ಇಲ್ಲಿ ಟ್ರಿಟಿಯಂ ಅಂತ ಹೇಳ್ತೀವಿ. ಓಕೆನಾ, ಅಂಡ್ ಇದೇ ಅಲ್ಲ. ಓಕೆನಾ, ಸೊ ಮೆನಿ ಎಲಿಮೆಂಟ್ಸ್ ಕನ್ಸಿಸ್ಟ್ ಆಫ್ ಅ ಮಿಕ್ಸ್ಚರ್ ಆಫ್ ಐಸೋಟೋಪ್ಸ್. ಈಚ್ ಐಸೋಟೋಪ್ಸ್ ಆಫ್ ಅನ್ ಎಲಿಮೆಂಟ್ ಈಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಪ್ರತಿಯೊಂದು ಓಕೆ, ಇಷ್ಟೇ ಅಲ್ಲ, ಬೇರೆ ಬೇರೆ ತುಂಬಾ ಎಲಿಮೆಂಟ್ಸು ಇದಾವೆ. ಓಕೆನಾ, ತುಂಬಾ ಎಲಿಮೆಂಟ್ಸ್ ಇದಾವೆ. ಅದು ಏನು ಅಂದ್ರೆ ಈ ಮಿಕ್ಸ್ಚರ್ ಆಫ್ ದಿಸ್ ಐಸೋಟೋಪ್ಸ್ ನ ಕನ್ಸಿಸ್ಟ್ ಆಗಿರೋದು. ಬೇರೆ ತುಂಬಾ ಎಲಿಮೆಂಟ್ಸ್ ಇದಾವೆ, ಈ ಐಸೋಟೋಪ್ಸ್ ಅನ್ನೋದು ಕನ್ಸಿಸ್ಟ್ ಆಗಿರುವಂತವು. ಓಕೆನಾ, ಸೊ ಆ ಎಲ್ಲ ಎಲಿಮೆಂಟ್ಸ್ ಅನ್ನೋದು ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಓಕೆ, ಎಲ್ಲ ಈ ಐಸೋಟೋಪ್ ಸಬ್ಸ್ಟೆನ್ಸ್ ಮಿಕ್ಸ್ಚರ್ ಇರೋದು ಎಲ್ಲ ಎಲಿಮೆಂಟ್ಸು ಸಹ ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಓಕೆ, ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಓಕೆನಾ, ಅಂಡ್ ಕ್ಲೋರಿನ್ ಅಕರ್ಸ್ ಇನ್ ದ ನೇಚರ್ ಇನ್ ಎ 2 ಐಸೋಟೋಪಿಕ್ ಫಾರ್ಮ್ಸ್. ಓಕೆನಾ, ಕ್ಲೋರಿನ್ ಅನ್ನೋದು ಇಲ್ಲಿ ನಾನು ಬರ್ದಿದ್ದೀನಿ ಅಲ್ವಾ. ಸೊ ಈ ಕ್ಲೋರಿನ್ ಅನ್ನೋದು ಈ 2 ಫಾರ್ಮ್ಸ್ ಅಲ್ಲಿ. ಓಕೆನಾ, ಈ ಕ್ಲೋರಿನ್ ಅನ್ನೋದು ಈ ನೇಚರ್ ಅಲ್ಲಿ ಅಕ್ಕರ್ ಆಗಿದೆ ಇನ್ 2 ಐಸೋಟೋಪಿಕ್ ಫಾರ್ಮ್ಸ್ ಅಲ್ಲಿ. ಯಾವ್ಯಾವು ಅಂದ್ರೆ 35Cl17 ಅಂಡ್ 37Cl17 ಇದೆ ಅಲ್ವಾ. ಸೊ ದಿಸ್ ಒನ್, ಇದು ಮಾಸ್ ನಂಬರ್ 35 ಮಾಸ್ ಇರೋದು ಅಂಡ್ 37 ಮಾಸ್ ಇರೋದು, ಅಂಡ್ ಇಲ್ಲಿ ಅಟಾಮಿಕ್ ನಂಬರ್ ಅನ್ನೋದು ಸೇಮ್ ಇದೆ ಅಲ್ವಾ. ಸೊ ಈ ರೀತಿ ಕ್ಲೋರಿನ್ ಅನ್ನೋದು 2 ಐಸೋಟೋಪಿಕ್ ಫಾರ್ಮ್ಸ್ ಅಲ್ಲಿ ಇದು ಏನು ಎಕ್ಸಿಸ್ಟ್ ಆಗಿದೆ. ಓಕೆ, ಇನ್ ದ ರೇಷಿಯೋ ಯಾವುದು ಇದ್ದು ಮಾಸಸ್ ಎಷ್ಟು ಅಂದ್ರೆ ಇದು 35U ಅಂಡ್ 37U ಅಂತ. ಓಕೆನಾ, ಸೊ ಇದ್ರದ್ದು ರೇಷಿಯೋ ಯಾವ ರೀತಿ ಬರುತ್ತೆ ಅಂದ್ರೆ 3:1 ರೇಷಿಯೋದಲ್ಲಿ ಬರುತ್ತೆ. ಓಕೆನಾ, ಸೊ ಹಿಯರ್ ಹೌ ಕ್ಯಾನ್ ವಿ ಫೈಂಡ್ ಔಟ್ ದ ಮಾಸ್ ಆಫ್ ಎ ಕ್ಲೋರಿನ್ ಆಟಮ್. ಓಕೆನಾ, ಯಾವ ರೀತಿ ಇಲ್ಲಿ ನಾವು ಮಾಸ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು ಈ ಕ್ಲೋರಿನ್ ಆಟಮ್ದು ಅಂತ ನೋಡೋಣ. ಓಕೆ, ಲೆಟ್ಸ್ ಫೈಂಡ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡೋಣ.